ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂತಿ ನಿಮ್ಮ ನಾಗೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಬಂದು ಆನಂದ್ ದಮ್ ಬಿರಿಯಾನಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ನಿಮ್ಗಳಿಗೆಲ್ಲ ಇಷ್ಟ ಆಗುವಂಥ ಚಿಕನ್ ಬಿರಿಯಾನಿ ಅವ್ರ ಹತ್ರ ಹೋಗಿ ರೆಸಿಪಿಯನ್ನು ಶೇರ್ ಮಾಡಿಕೊಂಡು ಸೊ ಎಲ್ಲ ಮಾಡ್ತಿದ್ದೀನಿ. ಯಾವ ರೀತಿ ಮಾಡೋದು, ಹೇಗಿರುತ್ತೆ, ಹೇಗೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಅಲ್ಲಿ ಹೋಗಿ ಟ್ರೈ ಮಾಡಿ, ನಾನು ಟ್ರೈ ಮಾಡಿಬಿಡಿ ಅಂತ ಹೇಳ್ತಿಲ್ಲ, ಬಟ್ ವೀಕ್ಲಿ ಹೋಗೋದಕ್ಕಾಗೋದಿಲ್ಲ. ವೀಕ್ಲಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ಎಷ್ಟೋ ಗಂಟೆಗಳ ನಂತರ ಸಿಗುವಂಥ ನಮ್ಮ ಚಿಕನ್ ಬಿರಿಯಾನಿ, ಸೊ ಆ ಥರ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಬಟ್ ಮನೆಯಲ್ಲಿ ತಿನ್ನಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಆದಷ್ಟು ಮನೆಯಲ್ಲೇ ರೆಸಿಪಿಗಳನ್ನೆಲ್ಲ ಮಾಡ್ಕೊಂಡು ತಿನ್ನಿ. ಆಚೆಗಡೆ ಎಲ್ಲ ತಿನ್ನಬೇಡಿ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ಗೆ. ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೇನೆ ನಿಮ್ಗಳ ಹತ್ರ. ಥ್ಯಾಂಕ್ ಯು. ಬನ್ನಿ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಟೊಮೆಟೊ ತೊಗೊಂಡಿದ್ದೀನಿ. ಇದು ಒಂದು ದೊಡ್ಡ ಸೈಜಿಂದು ಒಂದು 5 to 6 ಟೊಮೆಟೊ. ಇಲ್ಲಿ ಕೊತ್ತಂಬರಿ ತೊಳೆದು ಮತ್ತು ನೀರಲ್ಲಿ ಹಾಕಿದ್ದೀನಿ. ಆ್ಯಂಡ್ ಪುದೀನ ಸಹ ತೊಳೆದು ನೀರಲ್ಲಿ ಹಾಕಿದ್ದೀನಿ. ಸೊ ಇದು ನಾನು ಪುದೀನ ಕಟ್ ಮಾಡಿಲ್ಲ, ಸೊ ಹಾಗೆ ಹಾಕ್ತೀನಿ. ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಂಬೆಹಣ್ಣು ಆ್ಯಂಡ್ ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಇದು ಸಹ ದೊಡ್ಡ ಸೈಜಿಂದು 5 to 6 ತೊಗೊಂಡಿದ್ದೀನಿ. ಸೊ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಒಂದೇ ಅಳತೆ ಆಗಿರಬೇಕು. ಆ್ಯಂಡ್ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಗೋಲ್ಡ್ ವಿನ್ನರ್ ಅವರ ಆಯಿಲ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ ಯಾವುದಾದ್ರು ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ ಕೂಡ ತೊಗೊಂಡಿದ್ದೀನಿ. ಸೊ ಹಾಕುವಾಗ ನಾನು ಎಷ್ಟು ಹಾಕಬೇಕು ಅಂತ ತೋರಿಸ್ಕೊಡ್ತೇನೆ. ಮತ್ತು ಇಲ್ಲಿ ಎಲ್ಲೋ ಫುಡ್ ಕಲರನ್ನು ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಇಲ್ಲಿ ಚಕ್ಕೆ, ಲವಂಗ ಎಲ್ಲ ತೊಗೊತಿದ್ದೀನಿ. ಸೊ ಇವಾಗ ಒಂದು ಪಾತ್ರೆ ತೊಗೊಂಡು ನಾನು ರೈಸ್ ಸಪ್ರೇಟು, ಮಸಾಲ ಸಪ್ರೇಟ್ ಮಾಡೋದು. ಸೊ ಇವಾಗ ನಾನು ಹೇಳಿದ್ನಲ್ವ, ಆನಂದ್ ದಮ್ ಬಿರಿಯಾನಿ ಅವರು ಯಾವ ರೀತಿ ಮಾಡ್ತಾರೋ, ಯಾವ ಸ್ಟೈಲಲ್ಲಿ ಮಾಡ್ತಾರೋ ಆ ಸ್ಟೈಲಲ್ಲಿ ಮಾಡ್ತಿರೋದು. ಸೊ ಒಂದು ಪಾತ್ರದಲ್ಲಿ ಇವಾಗ ನಾವು ನೀರನ್ನು ಹಾಕೋಣ. ಸೊ ಇವಾಗ ನೀರು ಇಟ್ಟಿದ್ದೀನಿ. ಸೊ ಇದು ಎಷ್ಟಪ್ಪ ಅಂತ ಹೇಳಿದರೆ 1.5 ಲೀಟರ್ ಅಷ್ಟು ನೀರು ಹಾಕಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಹಾಕ್ತಿದ್ದೀನಿ ಸ್ವಲ್ಪ ಚಕ್ಕೆ, ಒಂದು 4 ಲವಂಗ ಹಾಕ್ತಿದ್ದೀನಿ. ಸೊ ಇದರಲ್ಲಿ ಬಾಯ್ಲ್ಡ್ ಆಗಿದ್ರೆ ಅದರ ಸುವಾಸನೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ರೈಸಲ್ಲಿ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಸೊ ಮಸಾಲೆದೆಲ್ಲ ಹಾಕ್ತೀವಿ, ಬಟ್ ಮಸಾಲೆದೆಲ್ಲ ಹಾಕಿದ್ರೆ ಎಲ್ಲ ಮಸಾಲೆ ಸ್ಮೆಲ್ ಬರುತ್ತೆ. ಈ ಒಂದು ಚಕ್ಕೆ ಲವಂಗ ಸ್ಮೆಲ್ ಬರೋದಿಲ್ಲ, ಅದಕ್ಕೋಸ್ಕರ ರೈಸಲ್ಲಿ ಹಾಕ್ಕೊತಿದ್ದೀನಿ. ಸೊ ಇದು ಚೆನ್ನಾಗಿ ಕುದಿಲಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬೋಣ. ಸೊ 1.5 kg ಚಿಕನ್ಗೆ ನಾವು ಆಯಿಲನ್ನು ಹಾಕೋಣ. ಎಷ್ಟಪ್ಪ ಅಂದರೆ 200 ಗ್ರಾಮ್ ಅಷ್ಟು, ಅಥವಾ 200ನಿಂದ ಇನ್ನು ಸ್ವಲ್ಪ ಜಾಸ್ತಿ ಆಗೋಷ್ಟು ಆಯಿಲ್ನ ಹಾಕೋಣ. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ಆಯಿಲ್ ಬಂದುಬಿಟ್ಟು ಚಿಕನಲ್ಲೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಪ್ರೀತ ಆಯಿಲ್ ಯಾರು ತಿನ್ನಬಾರ್ದು ಜಾಸ್ತಿ. ಮತ್ತು ಇದಕ್ಕೆ ಚಕ್ಕೆ ಮತ್ತು ಲವಂಗ ಇದಕ್ಕೂ ಹಾಕ್ತಿದ್ದೀನಿ. ಒಂದು 6 ಇಂದ 7 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಇದು ಹಾಕ್ಬಿಟ್ಟು ಕಟ್ ಮಾಡಿ ಹಾಕ್ಬಿಡಿ, ಹಂಗೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ನೋಡಿ, ಫ್ರೆಶ್ ಆಗಿ 1.5 kg ಚಿಕನನ್ನು ತೊಳೆದು ಉಪ್ಪು ಅಥವಾ ಅರಿಶಿನ ಹಾಕಿ ತೊಳಿರಿ ಅಂತ ಹೇಳ್ತಾರಲ್ವ. ಸೊ ಆ ಥರ ನೀವು ತೊಳೆಯೋಕೆ ಹೋಗಬೇಡಿ, ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಸೊ ನಾರ್ಮಲ್ ವಾಟರಲ್ಲಿ ತೊಳೆದು ಇಟ್ಕೊಳ್ಳಿ. ಸೊ ಈಗ ಹಾಕೋಣ ಆನಿಯನ್ಸ್, ಈರುಳ್ಳಿ. ಸೊ ನಮ್ಮ ಬಿರಿಯಾನಿ ಆಗಿರ್ಬೋದು ಅಥವಾ ಮಸಾಲೆ ರೈಸ್ ಯಾವುದೇ ಆಗಿರ್ಬೋದು, ಮೈಲ್ಡ್ ಆಗಿದ್ರೇ ಚೆನ್ನಾಗಿರೋದು. ಸೊ ಮಸಾಲೆ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ. ಆ್ಯಂಡ್ ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲ್ಲ ಅಷ್ಟೇ ಕಮ್ಮಿ ಹಾಕಬೇಕು. ಅಂದರೆ ರೈಸ್ ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಮೈಲ್ಡಾಗಿ ಸಕ್ಕತ್ತಾಗಿರುತ್ತೆ. ಸೊ ಸೊ ನಿಮ್ಮದಿಗೋಸ್ಕರ ನಾನು ನಮ್ಮ ಹೊಸಕೋಟೆ ದಮ್ ಬಿರಿಯಾನಿ ಹಾಗೆ ಆನಂದ್ ದಮ್ ಬಿರಿಯಾನಿ ಕಡೆ ಹೋಗಿ ಅಷ್ಟೆಲ್ಲ ರೆಸ್ಟಲ್ಲಿ ನಿಂತ್ಕೊಂಡು ನಾನು ಅವ್ರ ಹತ್ರ ರೆಸಿಪಿ ಕೇಳ್ಕೊಂಡು, ಸೊ ಇದು ಒಂದು ನಾನು ರೆಸಿಪಿನ ನಿಮ್ಮಗಳಿಗೆ ಶೇರ್ ಮಾಡ್ತಿರೋದು. ಸೊ ಮೇಯ್ನಾಗಿ ನನಗೆ ಗೊತ್ತಿಲ್ಲ, ಬಟ್ ಈಗ ಗೊತ್ತಾಯಿತು ರೀಸೆಂಟಾಗಿ. ಅವರಲ್ಲಿ ಕುಕ್ ಮಾಡುವಂತಹ ಬಿರಿಯಾನಿ ಅವರ ಮಗಳು ಬಂದು ನನ್ನ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು. ಸೊ ಗೊತ್ತಾಗಿ ನಾನು ಕಾಂಟ್ಯಾಕ್ಟಲ್ಲಿ ಅವ್ರನ್ನ ಕೇಳಿಕೊಂಡೆ, ಯಾವ ರೀತಿ ಮಾಡೋದು ಹೇಳ್ಕೊಡಿ ಅಂತ. ಸೊ ಅವರು ತುಂಬಾ ಪ್ರೀತಿಯಿಂದ ಹೇಳ್ಕೊಟ್ರು. ಅದಕ್ಕೋಸ್ಕರ ನಾನು ಇಷ್ಟೊಂದು ಪ್ರೀತಿಯಿಂದ ನಿಮಗೆಲ್ಲ ತೋರಿಸ್ತಿದ್ದೀನಿ. ಸೊ ಬನ್ನಿ ಅವ್ರದ್ದೇ ಸ್ಟೈಲಲ್ಲಿ ನಾನು ತೋರಿಸ್ಕೊಡ್ತೀನಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನಾವು ವಾಶ್ ಮಾಡಿ ಇಟ್ಕೊಂಡು ಚಿಕನನ್ನು ಹಾಕೊಂಡೋಣ. ಸೊ ಇದಕ್ಕೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಹಾಕ್ತಿದ್ದೀನಿ 4 ಚಮಚದಷ್ಟು ಶುಂಠಿ ಪೇಸ್ಟ್. ಸೊ 4 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಕರ್ಡ್. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಬೇಕು. ಒಂದು 2 ಮಿನಿಟ್ಸ್
ಬಾಯ್ಲ್ಡ್ ಆಗಲಿ. ಇಷ್ಟು ರೈಸು. ಸೊ ಇದನ್ನ ತೊಳ್ಕೊಳ್ಳೋಣ. ಸೊ ನಾನು ಓನಾಗಿ ಮಾಡೋದ್ರಲ್ಲಿ ನಾನು ರೈಸ್ನ ತೊಳೆಯೋಲ್ಲ, ಹಾಗೆ ಹಾಕ್ತೀನಿ. ಸೊ ಆನಂದ್ ದಮ್ ಬಿರಿಯಾನಿ ಅವರು ಹೇಳಿರೋ ಪ್ರಕಾರ ನಾನು ಮಾಡ್ತಿರೋದಲ್ವ, ಅದಕ್ಕೆ ರೈಸ್ನ ತೊಳಿಬೇಕು. ಒಂದ್ಸಲ ತೊಳೀರಿ ಸಾಕು. ಇವಾಗ ನೀರು ಏನು ಕುದೀತಾ ಇದೆಯೋ ಅದಕ್ಕೆ ನಾವು ರೈಸ್ನ ಹಾಕೋಣ. ಇದನ್ನು ಒಂದು 70% ಅಷ್ಟು ಬಾಯ್ಲ್ಡ್ ಮಾಡ್ಕೋಬೇಕು. ಸೊ ಇದಕ್ಕೆ ಹಾಕೋಣ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು. ಸೊ ಆಲ್ರೆಡಿ ನಾವು ಮಸಾಲೆಗೆ ಹಾಕಿದ್ದೀವಿ. ಓಪನ್. ಸೊ ಇವಾಗ ಇದು ಓಪನ್ ಮಾಡಿ ನೋಡಿದ್ರಲ್ಲ. ಸೊ ಇದಕ್ಕೆ ಹಾಕೋಣ ಟೊಮೆಟೊ. ಇದಕ್ಕೆ ಯಾವುದೇ ರೀತಿ ನೀವು ನೀರನ್ನು ಹಾಕಕ್ಕೆ ಹೋಗ್ಬೇಡಿ. ನೋಡಿ ಹೀಗೆ ಚಿಕನಲ್ಲಿ ಎಷ್ಟು ನೀರು ಅನ್ನೋದು ಬಂದಿದೆ. ಸೊ ಸ್ವಲ್ಪನೂ ಸಹ ಹಾಕಬೇಡಿ. ಇವಾಗ ಸ್ವಲ್ಪ ಟೊಮೆಟೊ ಸಾಫ್ಟಿಯಾಗಿ ಕುಕ್ ಆಗಲಿ, ಅಲ್ಲಿವರೆಗೂ ನಾವೇನು ಮಾಡಬೇಕು, ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಕುಕ್ ಆಗಲಿ ಅದು. ರುಚಿಗೆ ತಕ್ಕಷ್ಟು ಖಾರ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇಲ್ಲಿ 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಇಲ್ಲಿ ಆಚೆಯವರ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ, ಒಂದು 3/4 ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ. ಸೊ ಇದಕ್ಕೆ ಹಾಕೋಣ ಕೊತ್ತಂಬರಿ ಮತ್ತು ಪುದೀನ. ಇವಾಗ ಒಂದು ಸಲ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಅಷ್ಟು ಕುಕ್ ಆಗಲಿ ಅದು. ಎಷ್ಟು ಕಲರ್ಫುಲ್ಲಾಗಿ ಲುಕ್ ಕೊಟ್ಟಿದೆ ನೋಡಿ. ಸೊ ನೀವು ಹೋಗಿ ಅಲ್ಲಿ ಒಂದು ಸಲ ಟ್ರೈ ಮಾಡಿ. ನಾನು ಟ್ರೈ ಮಾಡಬೇಡಿ ಅಂತ ಹೇಳ್ತಿಲ್ಲ. ಆ್ಯಂಡ್ ವೀಕ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತಲ್ವಾ, ಅಲ್ಲಿ ಹೋಗಬೇಕು, ಕ್ಯೂವಲ್ಲಿ ನಿಂತ್ಕೋಬೇಕು, ಎಷ್ಟು ಗಂಟೆಗಳು ಕಾಯಬೇಕಲ್ಲಿ, ಆ ಥರ ಎಲ್ಲ ಇರುತ್ತಲ್ವಾ. ಸೊ ಅದಕ್ಕೆ ಮನೇಲಿ ಈ ಥರ ಒಂದು ಅವ್ರದ್ದೇ ಸ್ಟೈಲಲ್ಲಿ ಮನೇಲಿ ಮಾಡ್ಕೊತೀನಿ ಅಂತ ನಿಮ್ಗಳಿಗೆಲ್ಲ ನಾನು ಈ ಒಂದು ರೆಸಿಪಿ ತೋರಿಸ್ತಿರೋದು. ಸೊ ಹೇಗಿರುತ್ತೆ ಅಂತ ನೋಡಿ. ಸೊ ಈ ಒಂದು 15 ಮಿನಿಟ್ಸ್ ಆಗಿದೆ ನಾವು ಇದೆಲ್ಲ ಟ್ರೈ ಮಾಡಿ. ಸೊ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ಸ್, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನೊಂದು 10 to 15 ಮಿನಿಟ್ಸಲ್ಲಿ ನಮ್ಮ ಬಿರಿಯಾನಿ ಈಸ್ ರೆಡಿ ಆಗುತ್ತೆ. ನೋಡೋಣ ಬನ್ನಿ. ಸೊ ಇವಾಗ ಒಂದು 70% to 75% ಕುಕ್ ಆಗಿದೆ. ಇವಾಗ ನೀರೆಲ್ಲ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ಇವಾಗ ಕರೆಕ್ಟ್ ತೊಗೊಂಡಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾವು ಯೆಲ್ಲೋ ಫುಡ್ ಕಲರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದೇ ಕಲರ್ ಹಾಕಿ ಚೆನ್ನಾಗಿ ಬರುತ್ತೆ. ಸೊ ಅವರು ಸಹ ಒಂದೇ ಕಲರಂತೆ ಹಾಕೋದು, ಅದರಿಂದ ನಾನು ಹಾಕ್ತಿರೋದು. ನಾನು ಒಂದು ವಿಡಿಯೋದಲ್ಲಿ ಅಂದರೆ ನಾನು ಬಿರಿಯಾನಿ ಸ್ಟೈಲ್ ಮಾಡಿರೋದ್ರಲ್ಲಿ ಮುಸ್ಲಿಮ್ ಸ್ಟೈಲ್ ಮಾಡಿದ್ದೀನಲ್ಲ, ಅದರಲ್ಲಿ ಒಂದು 2 ಟೈಪ್ ಹಾಕಿದ್ದೀನಿ, ಒಂದು ಆರೆಂಜು, ಒಂದು ಯೆಲ್ಲೋ. ಸೊ ಇದರಲ್ಲಿ ನಾನು ನಾರ್ಮಲಾಗಿ ಯೆಲ್ಲೋ ಹಾಕಿದ್ದೀನಿ. ಸೊ ಇದನ್ನು ಇವಾಗ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದ್ರ ಮೇಲೆ ಒಂದು ದೊಡ್ಡದಾಗಿರೋ ಅಂಥ ಪಾತ್ರೆ, ಅಲ್ಲಿ ನೀರು ಅಥವಾ ಏನಾದರೂ ತೂಕ ಇರೋದಕ್ಕೆ ಬೇಕು. ಯಾಕಪ್ಪ ಅಂದರೆ ದಮ್ ಕಟ್ಕೊಳ್ಳೋದಕ್ಕೆ. ಸೊ ಇವಾಗ ಅರ್ಧ ಲಿಂಬೆಹಣ್ಣನ್ನು ಹಾಕ್ಕೊತಿದ್ದೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇದ್ರ ಮೇಲೆ ಒಂದು ತೂಕ ವಸ್ತು ಇಟ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಕುಟಾಣಿ ಬರುತ್ತಲ್ವ, ಅದನ್ನು ಇಡ್ತಾ ಇದ್ದೀನಿ. ಜೀರಿಗೆ, ಮೆಣಸು ಏನಾದರೂ ಕುಟ್ಕೊತೀವಲ್ಲ ಅದು. ಸೊ ನಿಮ್ಮ ಮನೇಲಿ ಇದಿಲ್ಲ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಇದ್ರ ಮೇಲೆ ಇಡ್ಬೋದು, ಅಥವಾ ಒಂದು ದೊಡ್ಡ ಕಲ್ಲು ಇಡ್ಬೋದು. ಸೊ ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ತೋರಿಸ್ತೀನಿ ರೈಸ್ ಹೇಗೆ ಬಂದಿದೆ ಆ್ಯಂಡ್ ಯಾವ ಟೇಸ್ಟಲ್ಲಿದೆ, ಹೆಂಗಿದೆ ಅಂತ, ಎಲ್ಲರೂ ಏನು ಹೇಳ್ತಾರೆ ಅಂತ ಸಹ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಇವಾಗ 5 ಮಿನಿಟ್ಸ್ ಆಗಿದೆ. ಇವಾಗ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಲೈಟಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಕಲರಾಗಿ, ಎಷ್ಟು ತುಂಬಾ ನನಗೆ ಇಷ್ಟ ಆಗೋಯಿತು. ಆ್ಯಂಡ್ ಖಂಡಿತ ದೃಷ್ಟಿ ಹಾಗೆ ಆಗಿರುತ್ತೆ. ಸೊ ಅದಕ್ಕೂ ದೃಷ್ಟಿ ಸಹ ತೆಗೆದುಬಿಟ್ಟೆ ನಾನು. ಬನ್ನಿ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೊಂದು ಕಲರ್ ಇದೆ ಅಲ್ವಾ, ಒಳಗಡೆ ಇರೋ ಮಸಾಲೆನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೊಂದು ಕಲರ್ ಬರುತ್ತೆ.
ನೋಡಿದ್ರಲ್ಲ. ಸೊ ಇವಾಗ ಲೈಟಾಗಿ ಕಲಿಸ್ಕೊಳ್ಳಿ, ಇಲ್ಲಾಂದರೆ ನುಣ್ಣಗಾಗ್ಬಿಡುತ್ತೆ. ನೋಡಿ ಮಸಾಲ ಎಲ್ಲ ಇದೆ, ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ಸ್, ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.